ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ. ಅವರು ಮಾಡೋದೂ ಇಲ್ಲ. ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನು ಅವರು ಶಬಾಷ್ಗಿರಿ ಕೊಡೋದು ಬೇಡ, ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ. ಅದನ್ನು ನಾನು ಎಕ್ಸ್ಪೆಕ್ಟೂ ಮಾಡಲ್ಲ, ಯಾಕಂದರೆ ಅವ್ರಿಗಿಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ. ಅವ್ರನ್ನೇ ಕೇಳಪ್ಪ, ಇವಾಗ ಇಷ್ಟೊತ್ತು ಹೇಳಿದ್ರಲ್ಲ, ಅವ್ರನ್ನೇ ಕೇಳಿ, ಅವರೇ ಹೇಳ್ತಾರೆ. ಅವ್ರಿಗೆ ಗೊತ್ತಿರೋದು ನನಗೇನು ಗೊತ್ತಿದೆ. ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ. ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ. ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ ಇವತ್ತು. ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ, ಇಟ್ ಈಸ್ ಲೈಕ್ ಎ ಬಬಲ್ ಆನ್ ದ ವಾಟರ್. ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ. ಇಲ್ಲ, ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ನವರು ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾಯಿದೆ. ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲೂ ಕೂಡ ಆ ಹೊಣೆಗಾರಿಕೆ ಇದೆ ಅಂತ ನಾನು ಭಾವಿಸ್ತೇನೆ. ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ. ಅವರು ಮಾಡೋದೂ ಇಲ್ಲ. ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನು ಅವರು ಶಬಾಷ್ಗಿರಿ ಕೊಡೋದು ಬೇಡ, ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ. ಅದನ್ನು ನಾನು ಎಕ್ಸ್ಪೆಕ್ಟೂ ಮಾಡಲ್ಲ, ಯಾಕಂದರೆ ಅವ್ರಿಗಿಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ. ಅವ್ರನ್ನೇ ಕೇಳಪ್ಪ, ಇವಾಗ ಇಷ್ಟೊತ್ತು ಹೇಳಿದ್ರಲ್ಲ, ಅವ್ರನ್ನೇ ಕೇಳಿ, ಅವರೇ ಹೇಳ್ತಾರೆ. ಅವ್ರಿಗೆ ಗೊತ್ತಿರೋದು ನನಗೇನು ಗೊತ್ತಿದೆ. ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ. ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ. ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ ಇವತ್ತು. ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ, ಇಟ್ ಈಸ್ ಲೈಕ್ ಎ ಬಬಲ್ ಆನ್ ದ ವಾಟರ್. ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ. ಇಲ್ಲ, ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ನವರು ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾಯಿದೆ. ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲೂ ಕೂಡ ಆ ಹೊಣೆಗಾರಿಕೆ ಇದೆ ಅಂತ ನಾನು ಭಾವಿಸ್ತೇನೆ.